ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ. ಇಂದಿನ ಸಮಾಜದಲ್ಲಿ ನೀರಿನ ಸೇವನೆ ಬಗ್ಗೆ ಹಲವಾರು ಕಪೋಲಕಲ್ಪಿತ ವಿಷಯಗಳಿದೆ. ಎಷ್ಟೊತ್ತಿಗೆ ನೀರು ಕುಡಿಬೇಕು, ಎಷ್ಟು ಪ್ರಮಾಣದಲ್ಲಿ ಕುಡಿಬೇಕು, ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂತಹ ಒಂದು ಲಾಜಿಕ್ ಇದೆ. ಊಟಕ್ಕಿಂತ ಮೊದಲು ನೀರು ಕುಡಿಬೇಕಾ, ಊಟದ ಜೊತೆಗೆ ನೀರು ಕುಡಿಬೇಕಾ, ಊಟದ ನಂತರ 1-2 ಲೀಟ್ರ್ ನೀರು ಕುಡಿಬೇಕಾ, ಹೀಗೆ ಅನೇಕ ರೀತಿಯ ಸಂಶಯಗಳಿದೆ. ಇವುಗಳ ಬಗ್ಗೆ ಆಯುರ್ವೇದ ಗ್ರಂಥಗಳಲ್ಲಿ ಏನು ಹೇಳಿದ್ದಾರೆ ಅಂತೇಳಿ ನೋಡೋಣ. ನೀರಿನ ಗುಣಗಳನ್ನು ನೋಡಿದಾಗ ಜೀರ್ಣ ಶಕ್ತಿಗೆ ನೀರು ಅತಿ ಸಹಾಯಕಾರಿಯಾಗಿದೆ. ನೀರಿನಂಶ ಇಲ್ಲ ಅಂತ ಹೇಳಿದರೆ ಆಹಾರ ಜೀರ್ಣವು ಸರಿಯಾಗಿ ಆಗೋದಿಲ್ಲ. ಯಾವಾಗ ಜೀರ್ಣ ಸರಿಯಾಗಿ ಆಗೋದಿಲ್ಲವೋ ಆಗ ಶರೀರದ ಪೋಷಣೆಯು ಸಹ ಸರಿಯಾಗಿ ಆಗೋದಿಲ್ಲ. ಊಟದ ಜೊತೆಗೆ ಪ್ರತಿಯೊಬ್ಬರು ನೀರನ್ನು ಸೇವಿಸಲೇಬೇಕು. ನಾವು ಭೋಜನವನ್ನು ನೋಡಿದಾಗ, ಊಟದ ಸಮಯವನ್ನು ನೋಡಿದಾಗ ಊಟದ ಮೊದಲು ನೀರಿನ ಸೇವನೆಯನ್ನು ಮಾಡ್ಬೋದು, ಊಟದ ಜೊತೆಗೆ ನೀರಿನ ಸೇವನೆ ಮಾಡ್ಬೋದು, ಹಾಗೂ ಊಟ ಮುಗಿದ ನಂತರ ಸಹ ನೀರನ್ನು ಸೇವಿಸ್ಬೋದು. ಆದರೆ ಈ 3 ಕಾಲಗಳನ್ನು ಹೇಳಿದಾಗ ಎರಡನೇದಾಗಿ ಹೇಳಿರುವಂತಹ ಭೋಜನದ ಜೊತೆಗೆ ಊಟದ ಜೊತೆಗೆ ನೀರನ್ನು ಸೇವಿಸುವುದು ಅತಿ ಶ್ರೇಷ್ಠವಾಗಿದೆ. ಆಹಾರ ಸೇವಿಸಿದಂತಹ ಭೋಜನ ಹೊಟ್ಟೆಯೊಳಗೆ ಹೋದ್ಮೇಲೆ ಜೀರ್ಣ ಆಗಬೇಕು. ಸೇವಿಸಿದಂಥ ಆಹಾರ ಹಾಗೂ ಹೊಟ್ಟೆಯಲ್ಲಿ ಸೆಕ್ರೆಟ್ ಆಗುವಂಥ ವಿವಿಧ ಜ್ಯೂಸ್ಗಳು ಸರಿಯಾಗಿ ಮಿಶ್ರ ಆಗಬೇಕು. ಈ ಪ್ರಕ್ರಿಯೆಯನ್ನು ಮಾಡಲಿಕ್ಕೆ ನೀರು ಅತಿ ಶ್ರೇಷ್ಠ. ಆದ್ದರಿಂದ ಊಟ ಮಾಡಬೇಕಾದ್ರೆ ಊಟದ ಜೊತೆಗೆ ಸ್ವಲ್ಪ ಸ್ವಲ್ಪ ನೀರನ್ನು ಊಟದ ಪ್ರಾರಂಭದಿಂದ ಹಿಡಿದು ಊಟದ ಕೊನೆಯವರೆಗೆ ಕುಡಿಬೇಕು. ಇದು ಅಲ್ಪ ಅಲ್ಪ ಪ್ರಮಾಣದಲ್ಲಿರಬೇಕು. ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ಊಟದ ಮೊದಲು ನೀರಿನ ಸೇವನೆ ಮಾಡಬೇಕು ಅಂತೇಳಿ ಆಯುರ್ವೇದ ಗ್ರಂಥಗಳಲ್ಲಿ ಹೇಳಿದ್ದಾರೆ. ಅಂತೆಯೇ ಊಟದ ನಂತರವೂ ಸಹ ಕೆಲವೊಂದು ಅವಸ್ಥೆಗಳಲ್ಲಿ ನೀರನ್ನು ಸೇವಿಸಲಿಕ್ಕೆ ಹೇಳಿದ್ದಾರೆ. ಯಾರು ದಪ್ಪಗಿರ್ತಾರೋ, ತೂಕವನ್ನು ಕಡಿಮೆ ಮಾಡಿಕೊಳ್ಬೇಕು ಅಂತೇಳಿ ಬಯಸ್ತಾರೋ ಅವರು ಊಟದ ಪ್ರಾರಂಭಿಕ ಅವಸ್ಥೆಯಲ್ಲಿ ಊಟ ಮಾಡಲಿಕ್ಕೆ ಪ್ರಾರಂಭ ಮಾಡುವ ಮುಂಚೆಯೇ ನೀರನ್ನು ಸಾಕಷ್ಟು ಪ್ರಮಾಣದಲ್ಲಿ ಕುಡಿಬೇಕು ಅಂತೇಳಿ ಹೇಳಿದ್ದಾರೆ. ಇದರಿಂದ ಏನಾಗ್ತದೆ ಅಂತ ಹೇಳಿದರೆ, ಜಾಸ್ತಿ ಆಹಾರ ಸೇವಿಸಬೇಕು ಹೇಳುವಂತೂ ಆಕಾಂಕ್ಷೆ ವ್ಯಕ್ತಿಗೆ ಬರುವುದಿಲ್ಲ. ಸಾಕಷ್ಟು ನೀರು ಕುಡಿದಿರುವುದರಿಂದ ಸೇವಿಸುವಂಥ ಪ್ರಮಾಣದ ಆಹಾರವು ಕಡಿಮೆ ಆಗಿರ್ತದೆ. ಇದರಿಂದಾಗಿ ವ್ಯಕ್ತಿಯು ತೂಕವನ್ನು ಕಳೆದುಕೊಳ್ಳಲಿಕ್ಕೆ ಸಹಾಯವಾಗ್ತದೆ. ಇನ್ನು ಕೆಲವೊಂದು ಅವಸ್ಥೆಗಳಲ್ಲಿ ಭೋಜನದ ನಂತರ, ಊಟದ ನಂತರ ನೀರನ್ನು ಸೇವಿಸಲಿಕ್ಕೆ ಹೇಳಿದ್ದಾರೆ. ಯಾರಲ್ಲಿ ಆಹಾರ ಸೇವಿಸಿದ ನಂತರ, ಭೋಜನದ ನಂತರ ನೀರನ್ನು ಸೇವಿಸ್ತಾರೋ ಅಂತಹ ವ್ಯಕ್ತಿಗಳು ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಅಲ್ಪ ಮಟ್ಟಿಗೆ ಅಸಮರ್ಥರಾಗಿರ್ತಾರೆ. ಯಾರು ತೂಕವನ್ನು ಜಾಸ್ತಿ ಮಾಡಿಕೊಳ್ಬೇಕು ಅಂತೇಳಿ ಬಯಸ್ತಾರೋ, ಯಾರು ಕೃಶರಾಗಿರ್ತಾರೋ, ತೆಳ್ಳಗಿರ್ತಾರೋ ಅಂತಹ ವ್ಯಕ್ತಿಗಳು ತೂಕವನ್ನು ಜಾಸ್ತಿ ಮಾಡಿಕೊಳ್ಳಲಿಕ್ಕೆ, ದಪ್ಪ ಆಗಲಿಕ್ಕೆ ಊಟವಾದ ತಕ್ಷಣವೇ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಸೇವಿಸಬೇಕು ಅಂತೇಳಿ ಹೇಳಿದ್ದಾರೆ. ಊಟವಾದ ನಂತರ ಯಾರು ಅಧಿಕವಾಗಿ ನೀರನ್ನು ಸೇವಿಸ್ತಾರೋ ಅಂಥವರಲ್ಲಿ ಕಫದೋಷ
ಇದು ಅಧಿಕವಾಗಿ ಜಾಸ್ತಿಯಾಗಿ ವ್ಯಕ್ತಿಯ ತೂಕವು ಕ್ರಮೇಣ ಜಾಸ್ತಿ ಆಗ್ತಾ ಬರ್ತದೆ. ಹೀಗೆ ನಾವು ಭೋಜನ ಅಥವಾ ಊಟವನ್ನು ತೆಗೆದುಕೊಂಡಾಗ ಆರೋಗ್ಯವಂತ ಮನುಷ್ಯ ಊಟದ ಜೊತೆಗೆ ಅಲ್ಪ ಅಲ್ಪ ಪ್ರಮಾಣದಲ್ಲಿ ಭೋಜನದ ಪ್ರಾರಂಭದಿಂದ ಕೊನೆಯವರೆಗೆ ನೀರನ್ನು ಕುಡಿಬೇಕು. ಯಾವ ವ್ಯಕ್ತಿ ಸಣ್ಣಗಾಗ್ಲಿಕ್ಕೆ ಬಯಸ್ತಾನೋ, ತೂಕ ಕಡಿಮೆ ಮಾಡ್ಕೊಳ್ಳಿಕ್ಕೆ ಬಯಸ್ತಾನೋ ಅಂತಹ ವ್ಯಕ್ತಿಗಳು ಭೋಜನ ಪ್ರಾರಂಭ ಮಾಡುವ ಮುಂಚೆಯೇ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಕುಡಿಬೇಕು. ಯಾರು ಸಣ್ಣಗಿರ್ತಾರೋ, ತೆಳ್ಳಗಿರ್ತಾರೋ, ತೂಕವನ್ನು ಜಾಸ್ತಿ ಮಾಡ್ಕೊಳ್ಬೇಕೇಳಿ ಬಯಸ್ತಾರೋ ಅಂತಹ ವ್ಯಕ್ತಿಗಳು ಊಟ ಮುಗಿದ ತಕ್ಷಣ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಕುಡಿಯೋದ್ರಿಂದ ಅವರು ತೂಕವನ್ನು ಜಾಸ್ತಿ ಮಾಡಿಕೊಳ್ಳಿಕ್ಕೆ ಅನುಕೂಲವಾಗ್ತದೆ.